ಬಸ್ಸಿನಲ್ಲಿ ಓಡಾಡೋ ಪುರುಷರಿಗೆ ಒಂದು ಗುಡ್ ನ್ಯೂಸ್. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಸರ್ಕಾರಿ ಬಸ್ಸುಗಳೆಲ್ಲ ಮಹಿಳಾ ಬಸ್ಗಳಾಗಿ ಪರಿವರ್ತನೆಗೊಂಡಿದೆ. ಇದರಿಂದಾಗಿ ಪುರುಷರಿಗೆ ಬಸ್ಸಿನಲ್ಲಿ ಸೀಟೇ ಇಲ್ಲದಂತಾಗಿದೆ ಎಂದು ಒಂದು ಕಡೆ ಪುರುಷರು ಆಕ್ರೋಶ ವ್ಯಕ್ತಪಡಿಸಿದರೆ, ಈಗ ಮತ್ತೊಂದೆಡೆ ಪ್ರತಿನಿತ್ಯವೂ ಕೆಲಸಕ್ಕೆ ಬಸ್ಸಿನಲ್ಲಿ ನಿಂತುಕೊಂಡೇ ಹೋಗಿ ರೋಸಿ ಹೋಗಿದ್ದ ಮೈಸೂರಿನ ನಿವಾಸಿ ವಿಷ್ಣುವರ್ಧನ್ ಎಂಬುವವರು ಕೆಎಸ್ಆರ್ಟಿಸಿ ಮೈಸೂರು ಘಟಕಕ್ಕೆ ದೂರು ನೀಡಿದ್ದಾರೆ. ಮೈಸೂರಿನ ನಗರ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಬಹುತೇಕ ಮಹಿಳೆಯರೇ ಕುಳಿತುಕೊಂಡಿರುತ್ತಾರೆ. ಇದರಿಂದಾಗಿ ಪುರುಷರಿಗೂ ಕೂಡ ಸೀಟು ನೀಡಿ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಮೈಸೂರು ಘಟಕದ ಎಲ್ಲಾ ಬಸ್ಸುಗಳಲ್ಲಿ ಪುರುಷರಿಗೆ ಅಂತ ನಿಯೋಜಿಸಿದ ಸೀಟುಗಳಲ್ಲಿ ಪುರುಷರೇ ಕುಳಿತುಕೊಳ್ಳುವಂತೆ ನೋಡಿಕೊಳ್ಳಿ ಎಂದು ಆಯಾ ಘಟಕದ ನಿಯಂತ್ರಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಪಬ್ಲಿಕ್ ಟಿವಿಯನ್ನು ಫಾಲೋ ಮಾಡಿ.